ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ. ಸರ್, ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದೀವಿ. ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದರೊಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ?
ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಬಿಜೆಪಿಯವರು ಯಾರನ್ನು ಟಾರ್ಗೆಟ್ ಮಾಡುತ್ತಿಲ್ಲ. ಸಿದ್ದರಾಮಯ್ಯ ಅವರ ಮಂಡತನದ ಮಾತಿಗೆ ಉತ್ತರ ಕೊಡುವುದಿಲ್ಲ. ಅಹಿಂದ ಸಿಎಂ ಎಂದು ಅಪಪ್ರಚಾರ ಮಾಡಿಕೊಂಡಿದ್ದಾರೆ ಎಂದು ಸಿದ್ದರಾಮಯ್ಯ ಹೇಳುತ್ತಿದ್ದಾರೆ. ಸಿಎಂ ಅವರು ಕೇವಲ ಅಹಿಂದ ವರ್ಗಕ್ಕೆ ಸಿಎಂ ಆಗಿ ಸೀಮಿತವಾಗಿಲ್ಲ, ಅವರು ಸರ್ವ ಜಾತಿಗೂ ಸಿಎಂ ಆಗಿದ್ದಾರೆ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಹೇಳಿದರು. ಸರ್ಕಾರ ಅಸ್ಥಿರಗೊಳಿಸಲು ಸಾಧ್ಯವಿಲ್ಲ, ಬಿಜೆಪಿ ಟಾರ್ಗೆಟ್ ಮಾಡುತ್ತಿದೆ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಯಾದಗಿರಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, ಕಾಂಗ್ರೆಸ್ ಸರ್ಕಾರ ದಲಿತರ ಹಣ ಲೂಟಿ ಮಾಡಿದೆ, ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದೆ, ಸಿಎಂ ಕುರ್ಜಿಗೆ ಆಯಸ್ಸು ಕಡಿಮೆ ಇದೆ, ಈ ಸರ್ಕಾರ ಬಹಳ ದಿನ ಇರುವುದಿಲ್ಲ, ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಕಾನೂನಾತ್ಮಕವಾಗಿ ಇಳಿಯಲು ಕಾಲ ಬಂದ್ರೆ ಅಧಿಕಾರದಿಂದ ಇಳಿಯಬೇಕಾಗುತ್ತದೆ, ಕಾನೂನು ಹೋರಾಟ ನಡೆಸಲಾಗುತ್ತಿದೆ, ನೀವು ಸಿಕ್ಕಿಬಿದ್ರೆ ಅಧಿಕಾರ ಕಳೆದುಕೊಳ್ಳುತ್ತೀರಿ ಎಂದರು. ಎಲ್ಲೂ ಭ್ರಷ್ಟಾಚಾರವೇ ನಡೆದಿಲ್ಲ, ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ. ನಾನು ಅಹಿಂದ ಅನ್ನೋ ಕಾರಣಕ್ಕೆ ನಾವು ಅಂತೇಳಿ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರೆ. ಈ ರೀತಿ ಎಲ್ಲ ಮುಖ್ಯಮಂತ್ರಿಗಳು ಮಾತಾಡಬಾರ್ದು. ಮುಖ್ಯಮಂತ್ರಿ ಆದವರು ಸರ್ವರಿಗೂ ಮುಖ್ಯಮಂತ್ರಿಯೇ ಹೊರತು ಒಂದು ಅಹಿಂದಾಗ ನಾನು ಮುಖ್ಯಮಂತ್ರಿ, ಲಿಂಗಾಯತರಿಗೆ ನಾನು ಮುಖ್ಯಮಂತ್ರಿ, ಒಕ್ಕಲಿಗರ ನಾನು, ಈ ಮಾತೇ ಬರಬಾರ್ದು ಆ ಸ್ಥಾನದಲ್ಲಿರೋರಿಗೆ. ಆಮೇಲೆ ಯಾರು ಟಾರ್ಗೆಟ್ ಮಾಡ್ತಿಲ್ಲ. ಇಲ್ಲಿ ನೀವು ಮಾಡಿರ್ತಕ್ಕಂಥ ಲೋಪಗಳನ್ನು ಹೊರಗಡೆ ಹೇಳಲಿಕ್ಕೆ ಬಯಸಿದ್ದೇವೆ ಹೊರತು ಟಾರ್ಗೆಟ್ ಅಲ್ಲ. ನಿಮ್ಮನ್ನು ನೀವು ಟಾರ್ಗೆಟ್, ನಿಮ್ಮ ರಕ್ಷಣೆಗಾಗಿ ನೀವು ಇವತ್ತು ಅಹಿಂದವನ್ನು ಮೇಲೆ ಹಾಕ್ಕೊಳ್ತಾ ಇದ್ದೀರಿ. ದಲಿತರು ಅಂದರೆ ಅಹಿಂದದಲ್ಲಿ ಭಾಗ ಅಲ್ವೇ? ದಲಿತರಿಗೆ ಯಾಕೆ ಮೋಸ ಮಾಡಿದಿರಿ? ಯಾಕೆ ಅವರ ಹಣವನ್ನು ನುಂಗಿದಿರಿ? 25,396 ಕೋಟಿ ರೂಪಾಯಿಗಳನ್ನು SCP STP ಹಣವನ್ನು ನೀವು ನುಂಗಿದ್ದೀರಿ. ದಲಿತರಿಗೆ ಮಾಡಿದ ದ್ರೋಹ ಅಲ್ವಾ ಇದು? ನಿಮ್ಮಿಂದ ಯಾರಾದರೂ ದಲಿತರು ಇದನ್ನು ಬಯಸಿದ್ರಾ? ಮಾತೆತ್ತಿದ್ರೆ ಅಹಿಂದ ಬಗ್ಗೆ ಹೇಳೋ ನೀವು, ಯಾಕೆ ಅಹಿಂದ ಬಗ್ಗೆ ನಿಮಗೆ ಕಾಳಜಿ ಇಲ್ಲ? ಪ್ರಶ್ನೆ ಮಾಡಬೇಕಲ್ಲ. ಆ ಕಾರಣದಿಂದ ನಾವು ಇವತ್ತು ಇದನ್ನು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದನ್ನು ಇನ್ನೂ ಮುಂದುವರಿಸ್ತೇವೆ. ನನಗೆ ಅನಿಸ್ತದೆ ಮುಖ್ಯಮಂತ್ರಿಗಳ ಆ ಕುರ್ಚಿಯ ಆಯುಸ್ಸು ಕಡಿಮೆ ಆಗಿದೆ. ಭವಿಷ್ಯ ಈ ಸರ್ಕಾರ ಬಹುದಿನಗಳ ಕಾಲ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಭ್ರಷ್ಟಾಚಾರ ಮಾಡಿದರೆ ಜನ ಸಹಿಸಿಕೊಳ್ಳೋದಿಲ್ಲ. ಆದ್ದರಿಂದ ನಮ್ಮ ಹೋರಾಟಕ್ಕೆ ಸಂಪೂರ್ಣವಾಗಿ ಈ ರಾಜ್ಯದ ಜನರು ಬೆಂಬಲ ಕೊಡ್ತಾರೆ. ವಿಶೇಷವಾಗಿ ದಲಿತ ಸಮುದಾಯಗಳಿಗೆ ನ್ಯಾಯ ಕೊಡಿಸಬೇಕು ಅಂತೇಳಿ ಹೊರಟಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಪರವಾಗಿ ರಾಜ್ಯದ ಜನ ಸಹಕಾರ ಕೊಡ್ತಾರೆ ಅಂತಕ್ಕಂಥ ಭಾವನೆಯನ್ನು ಕೂಡ ನನ್ನ ಮಂಡುತನಕ್ಕೆ ನನ್ನ ಉತ್ತರ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕು ಅಧಿಕಾರ ಇದೆ. ಪ್ರತಿಯೊಬ್ಬ ವ್ಯಕ್ತಿಗೂ ನನ್ನ ಕೆಲಸವನ್ನು ನಾನು ಮಾಡಲಿಕ್ಕೆ, ತಡೆ ಒಡ್ಡಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಅವರು ಸರ್ಕಾರದಲ್ಲಿ ನಾನು ಮುಂದುವರಿತೀನಿ ಅನ್ನೋದಕ್ಕೂ ನಂದೇನು ಅಡ್ಡಿ ಇಲ್ಲ. ಆದರೆ ಕಾನೂನು ನಿಮ್ಮನ್ನು ಬಿಡ್ತದಾ? ನೀವು ಮಾಡಿರೋ ಹಗರಣಗಳು ನಿಮ್ಮನ್ನು ಸುಲಭವಾಗಿ ಬಿಡ್ತದಾ? ಇದು ನನ್ನ ಪ್ರಶ್ನೆ. ನೀವು ಆಯ್ಕೆಯಾಗಿ ಬಂದಿರೋರು, ನಿಮ್ಮನ್ನು ಪ್ರಶ್ನೆ ನೀವು ಇಳಿದುಬಿಡಿ ಅಂತ ನಾವು ಹೇಳಲಿಲ್ಲ. ಇಳಿಯೋ ಕಾಲ ಕಾನೂನಾತ್ಮಕವಾಗಿ ಬಂದರೆ ನೀವೇನು ಮಾಡ್ತೀರಿ? ಇಳಿಯಲೇಬೇಕು. ಈ ಥರ ಸಿಕ್ಕಾಕ್ಕೊಂಡವರು ಎಷ್ಟೋ ಜನರು ಇಳಿದಿದ್ದಾರಲ್ಲ. ಈ ಉದ್ದಟತನದ ಮಾತುಗಳಿಗೆ ನಾವು ಜಗ್ಗೋರಲ್ಲ. ನಾವು ಕಾನೂನಾತ್ಮಕವಾದ ಹೋರಾಟವನ್ನು ಮಾಡ್ತಿರ್ತಕ್ಕಂಥದ್ದು. ನೀವ್ಯಾರೋ ನಮ್ಮ ಸಭಾಪತಿಗಳಾಗಿ ಕುರ್ಚಿಯಲ್ಲಿ ಕುಳಿತಿದ್ದವ್ರನ್ನ ಎಳೆದು ಆಚೆ ಬಿಸಾಕಿ ಇನ್ನೊಬ್ಬರನ್ನು ಕುಳಿಸಿದ್ರಲ್ಲ ಕಾಂಗ್ರೆಸ್ಸು, ಆ ರೀತಿ ವ್ಯವಹಾರ ನಾವು ಮಾಡೋದಿಲ್ಲ. ಮುಖ್ಯಮಂತ್ರಿನ ಎಳೆದು ಆಚೆ ಬಿಸಾಕಿ ನಮ್ಮ ಮುಖ್ಯಮಂತ್ರಿ ಆಗೋದಿಲ್ಲ. ಕಾನೂನಾತ್ಮಕವಾದ ಹೋರಾಟ ನಡೀತದೆ, ಹೊರಗೂ ನಡೀತದೆ, ಒಳಗೂ ನಡೀತದೆ. ಇದರಲ್ಲಿ ನೀವು ಸಿಕ್ಕಿಬಿದ್ದರೆ, ನೀವು ತಪ್ಪಿತಸ್ಥರಾದರೆ ನಾವು ಹೇಳೋದು ಬೇಕಾಗಿಲ್ಲ, ನೀವೇ ಹೋಗ್ತೀರಿ. ಅದಕ್ಕೇನು ಹೇಳ್ತಾರೆ ಮುಖ್ಯಮಂತ್ರಿಗಳು? ನಿಮಗೇನು ಲೈಸೆನ್ಸ್ ಕೊಟ್ಟಿದ್ರಾ? SCP STP ದುಡ್ಡು ತಿನ್ನಿರಿ,
ನೀವು ಇದನ್ನು ಕೊಟ್ಟರಲ್ಲ ಗ್ಯಾರಂಟಿಗಳು, ಎಲ್ಲರಿಗೂ ಗ್ಯಾರಂಟಿಗಳು ಖಜಾನೆಯಿಂದ ಕೊಡ್ತೀರಿ, SC STಗಳಿಗೆ ಯಾಕೆ ಅವ್ರ ದುಡ್ಡಲ್ಲಿ ಕೊಡ್ತೀರಿ ಅಂದಮೇಲೆ ಅದು ಗ್ಯಾರಂಟಿನ? ಅದು ಇಂಥವೆಲ್ಲ ಹೇಳಲಿಕ್ಕೆ ನಾಚಿಕೆ ಆಗಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರತ್ಯೇಕವಾಗಿ ಮೀಸಲಿಟ್ಟ ಖರ್ಚು ಮಾಡಬೇಕಾದ SCP TSP ಅನುದಾನ ದುರ್ಬಳಕೆ ಕುರಿತು ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತಂಡ ರಚಿಸಿ ತನಿಖೆ ಕೈಗೊಳ್ಳಬೇಕು ಎಂದು ಅಖಿಲ ಕರ್ನಾಟಕ ದಲಿತ ಸೇನೆಯ ರಾಜ್ಯ ಅಧ್ಯಕ್ಷ ದತ್ತಾತ್ರೇಯ ಕುಡಕಿ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪರಿಶಿಷ್ಟರ ಬಡಾವಣೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು, ಪರಿಶಿಷ್ಟರ ಮಕ್ಕಳು ಇಂಜಿನಿಯರಿಂಗ್, ವೈದ್ಯಕೀಯ ಮತ್ತು PhD ಅಂತ ಉನ್ನತ ವ್ಯಾಸಂಗ ಕೈಗೊಳ್ಳುವಾಗ SCP TSP ಅನುದಾನ ಬಳಸಿಕೊಂಡು ಸಹಾಯ ಮಾಡಬೇಕೆಂಬ ನಿಯಮವಿದೆ. ಆದರೆ 2014 15ರಿಂದ ಇಲ್ಲಿಯವರೆಗೆ ಯಾವುದೇ ಸರ್ಕಾರ ಈ ಅನುದಾನವನ್ನು ಸರಿಯಾದ ಉದ್ದೇಶಕ್ಕೆ ಬಳಸದೆ ದುರ್ಬಳಕೆ ಮಾಡಿಕೊಂಡಿರುವುದು ಸಾಬೀತಾಗಿದೆ. ಈವರೆಗೆ SCP TSP ಅನುದಾನ ದುರ್ಬಳಕೆಯಾಗಿದೆ ಎಂದು ಗಂಭೀರವಾಗಿ ಆರೋಪ ಮಾಡಿದ ಅವರು, ಪ್ರಸ್ತುತ ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಸಹ ಪರಿಶಿಷ್ಟರ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿದ್ದ ಹಣವನ್ನ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ದುರ್ಬಳಕೆ ಮಾಡಿಕೊಂಡಿದೆ. 2023-24 ಮತ್ತು 2024-25ನೇ ಸಾಲಿನಲ್ಲಿ ಒಟ್ಟು 25.390 ಕೋಟಿ ಪರಿಶಿಷ್ಟರ ಪಾಲಿನ ಅನುದಾನವನ್ನು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಬಳಕೆ ಮಾಡಿಕೊಂಡಿದೆ. ಇದರಿಂದ ಪರಿಶಿಷ್ಟರ ಹಕ್ಕು ಉಲ್ಲಂಘನೆ ಆಗಿದಂತಾಗಿದೆ ಎಂದು ಟೀಕೆ ಮಾಡಿದರು. ಈ ದೇಶದಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮುಂದುವರಿಯಲು ಕೇಂದ್ರ ಸರ್ಕಾರ SCP TSP ಅಂಥೇಳಿ 1975ರಲ್ಲಿ ಅಂದಿನ ಸರ್ಕಾರ ಒಂದು ಯೋಜನೆ ರೂಪಿಸಿ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ನಂತರದ ದಿನಗಳಲ್ಲಿ 2013ರಲ್ಲಿ ಪರಿಶಿಷ್ಟ ಜಾತಿ ಉಪಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆ ಅಂಥೇಳಿ 2013ರಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಈ SCP TSP ಯೋಜನೆ ಮತ್ತೆ ಜಾರಿ ಮಾಡಿ ಅದಕ್ಕೆ 2013ರಿಂದ 24ರವರೆಗೆ ಇಲ್ಲಿಯವರೆಗೆ 2,94,963 ಕೋಟಿ ರೂಪಾಯಿ ನಿಗದಿಪಡಿಸಿ ದಲಿತರ ಮತ್ತು ಬುಡಕಟ್ಟು ಜನರ ಒಂದು ಆರ್ಥಿಕ ಅಭಿವೃದ್ಧಿ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇಷ್ಟೊಂದು ಮೊತ್ತದ ಹಣ ಇಲ್ಲಿವರೆಗೆ ಕಾಯ್ದಿರಿಸಿದ್ದಾರೆ. ಆದರೆ ಕಾಂಗ್ರೆಸ್ ಮತ್ತು BJP JDSನಂಥ ಸರ್ಕಾರಗಳು ಈ ಎಲ್ಲ SCP TSP ಹಣ 2,94,963 ಕೋಟಿ ಹಣ ಬೇರೆ ಬೇರೆ ಅನ್ಯ ಉದ್ದೇಶಗಳಿಗೆ ಬಳಸ್ಕೊಳ್ತಾ ಬಂದರು. ಇದು ಯಾವ ಉದ್ದೇಶಕ್ಕಾಗಿ ಅಭಿವೃದ್ಧಿಯಾಗಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬಳಸಬೇಕಾಗಿತ್ತೋ ಅದನ್ನು ಬದಿಗಿಟ್ಟು ಬೇರೆ ಉದ್ದೇಶ ಅಂದರೆ ಡೆವಲಪ್ಮೆಂಟ್, ರೋಡ್ ಡೆವಲಪ್ಮೆಂಟ್ ಆಗಲಿ ಅಥವಾ ಬಿಲ್ಡಿಂಗ್ ಕಟ್ಟಡ ಕಟ್ಟಲಿಕ್ಕಾಗಲಿ ಇನ್ನಿತರ ವಿಷಯಗಳಿಗೆ ಬಳಸ್ಕೊಂಡ್ರು. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಈ ಹಿಂದೆ BJP ಸರ್ಕಾರ ಇದ್ದಾಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಗಂಗಾ ಕಲ್ಯಾಣ ಯೋಜನೆಯಲ್ಲಿ 438 ಕೋಟಿ ಒಂದು ಬೇರೆ ಉದ್ದೇಶಗಳಿಗೆ ಬಳಸಿಕೊಂಡಿದ್ದರು. ಮತ್ತು ಅದೇ ರೀತಿಯಾಗಿ ಭೋವಿ ಅಭಿವೃದ್ಧಿ ನಿಗಮದಲ್ಲಿ 87 ಕೋಟಿ ರೂಪಾಯಿ ಅಂದಿನ ಸರ್ಕಾರ ಬೇರೆ ಯೋಜನೆಗಳಿಗೆ ಬಳಸಿಕೊಂಡು ಅಲ್ಲಿ ಅವ್ಯವಹಾರ ಮಾಡಿತ್ತು. ಅದನ್ನು ತನಿಖೆ ಹಂತದಲ್ಲಿ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ. ಮತ್ತು ಅದೇ ರೀತಿ 24-25ನೇ ಸಾಲಿನಲ್ಲಿ ಮತ್ತು 23-24ನೇ ಸಾಲಿನಲ್ಲಿ 2 ವರ್ಷ ಸೇರಿಕೊಂಡು 25,390 ಕೋಟಿ ಈ ಗ್ಯಾರಂಟಿ ಯೋಜನೆಗಳಿಗೆ ಈಗಿನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಳಸಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬಳಸ್ಕೊಳ್ಳೋದಂಥ ಹಣ ಗ್ಯಾರಂಟಿ ಯೋಜನೆಗಳು ಬಳಸ್ಕೊಂಡ್ರೆ ಇವತ್ತು ಕರ್ನಾಟಕ ದಲಿತ ಸೇನೆ ನಾವು ಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ಏಕೆಂದರೆ SCP TSP ಯೋಜನೆ 2014ರಿಂದ ಇಲ್ಲಿ 15ರವರೆಗೆ ಜಾರಿ ಆದಾಗಿನಿಂದ ಅವರಿಗೆ ಈ ಹಿಂದೆ ಸ್ವಾತಂತ್ರ್ಯ ಪೂರ್ವದ ದಿನಗಳಲ್ಲಿ ಎಲ್ಲ ಪರಿಶಿಷ್ಟ ಜಾತಿ ಕಾಲನಿಗಳು ಮತ್ತು ಬುಡಕಟ್ಟು ಕಾಲನಿಗಳು ಯಾವ ಸ್ಥಿತಿಯಲ್ಲಿದ್ದೋ ಅದೇ ಸ್ಥಿತಿಯಲ್ಲಿ ಇವತ್ತು ಮುಂದುವರಿದಿದೆ. ಈ ಯೋಜನೆ ಬಂದಾಗಿನಿಂದ ಯಾವುದೇ ಒಂದು ಒಳ್ಳೆಯ ರೋಡ್ ಆಗಲಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿಲ್ಲ,
ಮತ್ತು ಇನ್ನಿತರ ಶೈಕ್ಷಣಿಕವಾಗಲಿ ಆರ್ಥಿಕವಾಗಿ ಸಬಲರಾಗಲಿ ಸಾಧ್ಯ ಆಗಲಿಲ್ಲ. ಅದಕ್ಕೆ ಈ 2,94,963 ಕೋಟಿ ಹಣ ಯಾವ್ಯಾವ ಉದ್ದೇಶಗಳಿಗಾಗಿ ಸರ್ಕಾರ ಬಳಸಿಕೊಂಡದ ಒಂದು ನಿವೃತ್ತ ನ್ಯಾಯಮೂರ್ತಿಗಳ ಒಂದು ತಂಡವನ್ನು ರಚಿಸಿ ಅದಕ್ಕೆ 2013-14ನೇ ಸಾಲಿನಿಂದ ಇವತ್ತು 24-20ನೇ ಸಾಲಿನವರೆಗೆ ಕೂಲಂಕುಷವಾಗಿ ತನಿಖೆ ಮಾಡಿ ಅದು ಯಾವ ಅನ್ಯ ಉದ್ದೇಶಗಳು ಬಳಸಿಕೊಂಡಿದ್ದಾರೆ ಅನ್ನೋದು ಒಂದು ಸತ್ಯಾಂಶ ಹೊರಗೆ ಬರಲಿ ಅನ್ನುವ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಳವಾರ ಮತ್ತು ಪರಿವಾರ ಸಮುದಾಯಕ್ಕೆ ಆದ ಅನ್ಯಾಯವನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿ ಇಂದು ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕರ್ನಾಟಕದ ಅಟಲ್ಜಿ ಜನಸ್ನೇಹಿ ತಂತ್ರಾಂಶದಲ್ಲಿ ಪರಿಶಿಷ್ಟ ಪಂಗಡ ಪಟ್ಟಿ ಕ್ರಮ ಸಂಖ್ಯೆ 38ರಲ್ಲಿ ಸೇರಬೇಕಾದ ಒಂದೇ ತಳವಾರ ಜಾತಿಯನ್ನು ಲಾಗಿನ್ನಲ್ಲಿ ಸಂವಿಧಾನ ಬಾಹಿರವಾಗಿ ನಾಯ್ತಡ ಪರಿವಾರ ಮತ್ತು ತಳವಾರ ನಾಯಕ ಪರಿವಾರ ಮತ್ತು ತಳವಾರ ನಾಯಕ ತಳವಾರ ಅಂತ 3 ರೀತಿಯಲ್ಲಿ ನಮೂದನೆ ಮಾಡಿದ್ದು ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿಸಿರುವ ಅಧಿಕಾರಿಗಳ ಮೇಲೆ ಕೂಡಲೇ ಕಠಿಣ ಕ್ರಮ ಜರುಗಿಸಿ ಭಾರತ ಸರ್ಕಾರದ ಗೆಜೆಟ್ ಪ್ರಕಾರ ಕೇವಲ ಒಂದೇ ತಳವಾರ ಜಾತಿ ನಮೂದು ಮಾಡಿ ತಳವಾರ ಸಮುದಾಯಕ್ಕೆ ಆದ ಅನ್ಯಾಯವನ್ನ ಸರಿಪಡಿಸಬೇಕು ಎಂದು ಆಗ್ರಹಿಸಿದರು. ಕರ್ನಾಟಕದಲ್ಲಿ ಕೈಗಾರಿಕೆಗಳು ಬಂದಿಲ್ಲ ಎಂಬುದು ದೊಡ್ಡ ಅಪವಾದವಾಗಿದೆ. ನಿರ್ಮಲಾ ಸೀತಾರಾಮನ್ ಹೇಳಿಕೆ ಸತ್ಯಕ್ಕೆ ದೂರವಾಗಿದೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದರು. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವ್ಯವಸ್ಥಿತವಾಗಿದೆ. ಯಾವುದೇ ಸಂದರ್ಭದಲ್ಲಿ ಅದು ತುಂಬಾ ದೂರ ಹೋಗಲ್ಲ. ಸ್ವಾಭಾವಿಕವಾಗಿ ಕೆಲವು ಘಟನೆ ನಡೆದಿರಬಹುದು, ಸ್ವಾಭಾವಿಕವಾಗಿ ಕೆಲವು ಘಟನೆಗಳು ನಡೆಯುತ್ತವೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಕರ್ನಾಟಕಕ್ಕೆ ಬಂದು ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತನಾಡಿದ್ದಾರೆ. ಕರ್ನಾಟಕದಲ್ಲಿ ಕೈಗಾರಿಕೆಗಳು ಬಂದಿಲ್ಲ ಎಂಬುದು ದೊಡ್ಡ ಅಪವಾದ ಮಾಡಿದ್ದಾರೆ. ಇದು ಸತ್ಯಕ್ಕೆ ದೂರವಾದ ಮಾತಾಗಿದೆ. ಯಾವ ಕೈಗಾರಿಕೋದ್ಯಮವೂ ಇಲ್ಲಿಂದ ಹೋಗುವುದಿಲ್ಲ. ಹೊರಗಿನವರು ಯಾರು ಇದಕ್ಕೆ ಹೊರತಾಗಿಲ್ಲ ಎಂದು ನಿರ್ಮಲಾ ಸೀತಾರಾಮನ್ ಅವರ ಮಾತು ಸತ್ಯಕ್ಕೆ ದೂರವಾಗಿದೆ ಎಂದರು. ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ವ್ಯವಸ್ಥಿತವಾಗಿದೆ. ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮ ಕೈ ಮೀರಿ ಹತೋಟಿ ಮೀರಿ ಹೋಗಿರ್ತಕ್ಕಂಥ ಸಂದರ್ಭಗಳಿಲ್ಲ. ಸ್ವಾಭಾವಿಕವಾಗಿ ಸಮಾಜದಲ್ಲಿ ಆಗ್ತಕ್ಕಂಥ ಅಹಿತಕರವಾದಂಥ ಅನೇಕ ಘಟನೆಗಳು ನಡೀತಾ ಇರ್ತವೆ, ನಡೆದಿದ್ದಾವೆ. ಆದರೂ ಕೂಡ ಮೊನ್ನೆ ಕೇಂದ್ರದ ಹಣಕಾಸಿನ ಸಚಿವರು ಬೆಂಗಳೂರಿಗೆ ಬಂದು ಕಾನೂನು ವ್ಯವಸ್ಥೆ ಕರ್ನಾಟಕದಲ್ಲಿ ಕೆಟ್ಟಿದೆ, ಆ ಕಾರಣಕ್ಕಾಗಿ ಕೈಗಾರಿಕೋದ್ಯಮಿಗಳು ಬೆಂಗಳೂರಿಗೆ ಬರೋದನ್ನು, ಕರ್ನಾಟಕಕ್ಕೆ ಬರೋದನ್ನು ನಿಲ್ಲಿಸಿದ್ದಾರೆ ಮತ್ತು ಇರ್ತಕ್ಕಂಥವರು ಕೂಡ ಹೊರಗಡೆ ಹೋಗೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಎನ್ನುವಂಥ ಅತಿ ದೊಡ್ಡ ಆಪಾದನೆಯನ್ನು ಮಾಡಿದ್ದಾರೆ. ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಯಾವ ಕೈಗಾರಿಕೋದ್ಯಮಿ ಕೂಡ ಇಲ್ಲಿಯವರೆಗೆ ಹೊರಗಡೆ ನಾವು ಕರ್ನಾಟಕ ರಾಜ್ಯವನ್ನು ಬಿಟ್ಟು ಬೆಂಗಳೂರನ್ನು ಬಿಟ್ಟು ಹೋಗ್ತೇವೆ, ನಮ್ಮ
ಇಂಡಸ್ಟ್ರಿಗಳನ್ನು ನಾವು ಇಲ್ಲಿ ಮುಚ್ತೇವೆ ಅನ್ನುವಂಥದ್ದನ್ನು ಯಾರೂ ನಮ್ಮ ಹತ್ರ ಹೇಳಲಿಲ್ಲ. ಅಂಥ ಯಾವುದೇ ಉದಾಹರಣೆಗಳು ಕೂಡ ಇಲ್ಲ. ಮತ್ತು ಹೊರಗಿನಿಂದ ಹೊಸದಾಗಿ ಬರ್ತಕ್ಕಂಥವರು ಆ ಪ್ಯಾರಾಮೀಟರ್ಸನ್ನು, ಆ ಅಪಾದನೆಯನ್ನು ಯಾರೂ ಕೂಡ ಮಾಡಲಿಲ್ಲ. ಹಾಗಾಗಿ ಏನು ಶ್ರೀಮತಿ ಸೀತಾರಾಮ್ ಅವರು ಹೇಳಿದಂಥ ಮಾತು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಅಂತಹ ಯಾವುದೇ ಕಾನೂನು ಸುವ್ಯವಸ್ಥೆ ಕೆಟ್ಟಿಲ್ಲ ಅನ್ನೋದನ್ನು ಇವತ್ತು ಒಂದು ಸ್ಪಷ್ಟೀಕರಣವನ್ನು ಇವತ್ತು ನಾನು ತಮ್ಮ ಮೂಲಕ ಇಡೀ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ಕೊಡೋದಕ್ಕೆ ಬಯಸ್ತೇನೆ. ನಿಜ, ಇಲ್ಲಿ ಕೊಲೆಗಳಾಗಿದೆ, ಕಳ್ಳತನ ಆಗಿದೆ, ಡ್ರಗ್ಸ್ ದಂಧೆ ಇದೆ, ಇದೆಲ್ಲವೂ ನಿಜನೇ. ಆದರೆ ಎಷ್ಟರ ಮಟ್ಟಿಗಾಗಿದೆ, ಏನು ನಾವು ಅಧಿಕಾರಕ್ಕೆ ಬಂದ ಮೇಲೆ ಮಾತ್ರ ಆಗಿದೆಯಾ? ನಾವು ಅಂಕಿಅಂಶಗಳನ್ನು ನೋಡಿದರೆ 22, 21, 22 ಅಥವಾ 20, 21, ಅದಕ್ಕೂ ಹಿಂದೆ ಹೋದರೆ 19, 20 ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಗಳು ಇದ್ದಂಥ ಸಂದರ್ಭದಲ್ಲಿ ಅದಕ್ಕಿಂತ ಕಡಿಮೆ ಕೊಲೆಗಳಾಗಿದೆ, ಅದಕ್ಕಿಂತ ಕಡಿಮೆ ಕಳ್ಳತನಗಳಾಗಿದೆ. ನಾವು ಮಾನ್ಯ ಮುಖ್ಯಮಂತ್ರಿಗಳು, ನಾನು ನಮ್ಮ ಪೊಲೀಸ್ ಕಾನ್ಫರೆನ್ಸ್ ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಈ ಡ್ರಗ್ಸ್ ದಂಧೆ ಏನಿದೆ ಅದನ್ನು ನಿಲ್ಲಿಸೋದಕ್ಕೆ ನಾವು ಒಂದು ಘೋಷಣೆನೇ ಮಾಡಿದೆವು. ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾಗಿ ಯಲ್ಲಪ್ಪ ಎಸ್ ನಾಯ್ಕೋಡಿ ಅವರು, ಉಪಮಹಾಪೌರರಾಗಿ ಹಿನಾ ಬೇಗಂ ಅವರು ಅಧಿಕಾರ ಸ್ವೀಕಾರ ಮಾಡಿದರು. ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾಗಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಯಾಗಿ ಯಲ್ಲಪ್ಪ ಎಸ್ ನಾಯ್ಕೋಡಿ ಹಾಗೂ ಪೂಜ್ಯ ಉಪಮಹಾಪೌರರಾಗಿ ಬಿಸಿಎ ವರ್ಗಕ್ಕೆ ಮೀಸಲಾಗಿರುವ ಅಭ್ಯರ್ಥಿಯಾಗಿ ಹಿನಾ ಬೇಗಂ ಅವರು ಮಂಗಳವಾರ ದಿನದಂದು ಕಲಬುರಗಿ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಈ ಸಂದರ್ಭದಲ್ಲಿ ಶಾಸಕಿ ಖನಿಜಾ ಫಾತಿಮಾ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಜರ್ ಅಲಂ ಖಾನ್, ಮಹಾನಗರ ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್ ದೇವಿದಾಸ್, ಸಭಾ ಕಾರ್ಯದರ್ಶಿ ಮಲ್ಲೇಶ್ ತಂಗ ಸೇರಿದಂತೆ ಪಾಲಿಕೆಯ ಸದಸ್ಯರು, ಅಧಿಕಾರಿಗಳು, ಗಣ್ಯ ವ್ಯಕ್ತಿಗಳು ಭಾಗಿಯಾಗಿದ್ದರು. ಇವತ್ತಿನ ದಿವಸ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಯ 22ನೇ ಮೇಯರ್ ಆಗಿ ನನ್ನನ್ನು ಚುನಾಯಿಸಲಾಗಿದೆ. ಅದು ಪರಿಶಿಷ್ಟ ಪಂಗಡದ ಒಂದು ಮೀಸಲು ಸ್ಥಾನ. ಆ ಮೀಸಲು ಸ್ಥಾನದಲ್ಲಿ ನನ್ನನ್ನು ಮಹಾಪೌರನಾಗಿ ಸರ್ಕಾರದ ಆದೇಶದಂತೆ ಮಾಡಲಾಗಿದೆ. ಈ ನನ್ನ ಒಂದು ಆಯ್ಕೆಗೆ ಕಾರಣರಾದಂಥ ನಮ್ಮ ಪಕ್ಷದ ಹಿರಿಯ ನಾಯಕರು ಆದಂಥ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದದಿಂದ ಮತ್ತು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರ ಒಂದು ಅಪೇಕ್ಷೆಯಂತೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವರ ಒಂದು ಆತ್ಮೀಯತೆಯಿಂದ ಮತ್ತು ದರ್ಶನಾಪುರ ಸಾಹೇಬರ ಒಂದು ಆತ್ಮೀಯತೆ, ಅವರೆಲ್ಲರ ಒಂದು ಸಹಕಾರದಿಂದ ನನಗೆ ಇವತ್ತಿನ ದಿವಸ ಮೇಯರ್ ಸ್ಥಾನವನ್ನು ವಹಿಸಿಕೊಳ್ಳಲಾಗಿದೆ. ನನಗೆ ನನ್ನ ಕಲೀಗ್ಸ್ ಆದಂಥ ಎಲ್ಲ ಪಾಲಿಕೆಯ 27 ಜನ ನಮ್ಮ ಪಕ್ಷದ ಚುನಾಯಿತ ಸದಸ್ಯರುಗಳು ಮತ್ತು ನನ್ನನ್ನು ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಸಹಾಯ ಮಾಡಿದಂಥ ಎಲ್ಲ ನನ್ನ ಆತ್ಮೀಯರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಧನ್ಯವಾದ ಹೇಳುತ್ತಾ, ಮತ್ತು ಉತ್ತರ ಮತ್ತು ದಕ್ಷಿಣ ಮತಕ್ಷೇತ್ರದ ಶಾಸಕರು ಖನಿಜ್ ಫಾತಿಮಾ ಮೇಡಮ್ ಆದ ಉತ್ತರ ಮತಕ್ಷೇತ್ರ ಶಾಸಕರು, ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲ್ಲಂಪುರ ಪಾಟೀಲ್ ಅವರು ಮತ್ತು MLC ಆದಂಥ ಹಿರಿಯರಾದಂಥ ತಿಪ್ಪಣ್ಣ ಅಪ್ಪ ಕಮಕ್ನೂರ್ ಸಾಹೇಬರು ಮತ್ತು ಜಿಲ್ಲಾ ಅಧ್ಯಕ್ಷರಾದಂಥ ಮತ್ತು MLC ಆದಂಥ ಜಗದೇವ್ ಗುತ್ತೇದ್ರವರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಚಂದ್ರಶೇಖರ್ ಪಾಟೀಲ್ ಹುಮ್ನಾವದ್ರವರು, ಇವರು ಸಹಿತ ಬಹಳ ಒಂದು ಉತ್ಸಾಹದಿಂದ ನನ್ನನ್ನು ಈ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ನಾನು ಇವತ್ತಿನ ದಿವಸ ಮಹಾಪೌರರಾಗಿ ಇವತ್ತಿನ ನನ್ನ ಜವಾಬ್ದಾರಿ, ನಗರದಲ್ಲಿ ಬಹಳಷ್ಟು ಸಮಸ್ಯೆಗಳು ಉಲ್ಬಣ ಆಗಿವೆ. ತಮಗೆ ಗೊತ್ತಿದ್ದ ಹಾಗೆ
ಈ ಮಳೆಗಾಲ ಪ್ರಾರಂಭ ಆಗಿರುವುದರಿಂದ ಡೆಂಗು ಮಲೇರಿಯಾ ಅತಿ ಅವಶ್ಯಕವಾಗಿ ಹರಡ್ತಾ ಇದೆ. ಇದು ಹತೋಟಿಗೆ ಬರದಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಇಡೀ ರಾಜ್ಯದಲ್ಲಿ, ಅದು ನಮ್ಮ ಗುಲ್ಬರ್ಗ ಜಿಲ್ಲೆ ಮತ್ತು ನಗರದಲ್ಲಿ ಸಹಿತ. ನಾವು ಈ ಮಹಾಪೌರ ಆದ ನಂತರ ನಾನು ಯಾಕಿಷ್ಟು ಬೇಗ ಇವತ್ತು ಚಾರ್ಜ್ ತೊಗೊಂಡಿನಿ ಅಂತಂದರೆ ಬಹುಶಃ 2 ದಿವಸ ಬಿಟ್ಟು ತೊಗೋಬೋದಿತ್ತು. ಆದರೆ ಇದೇ ರೀತಿ ನಾವು ಸಮಯ ವೇಸ್ಟ್ ಮಾಡದೆ ಇವತ್ತು ಚಾರ್ಜ್ ತೊಗೊಂಡು ನಾಳೆಗೆ ಅಧಿಕಾರಿಗಳು ಎಲ್ಲರನ್ನೂ ಕರೆದು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆದು ಏನು ಸಮಸ್ಯೆ ಇದೆ, ಯಾವ್ಯಾವ ಕೆಲಸ ಎಷ್ಟು ಪೆಂಡಿಂಗ್ ಉಳಿದಿವೆ, ಯಾಕೆ ಉಳಿದಿವೆ, ಯಾವ ಹಂತದಲ್ಲಿವೆ ಅವೆಲ್ಲವನ್ನು ಸುದೀರ್ಘವಾಗಿ ಚರ್ಚಿಸಲು ಅದಕ್ಕೆ ನಾಳೆ ನಾನು ಅಧಿಕಾರಿಗಳ ಒಂದು ಸಭೆಯನ್ನು ಕರಿತಾ ಇದ್ದೀನಿ. ಆದಷ್ಟು ಬೇಗ ಈ ಒಂದು ನಮ್ಮ ಪಾಲಿಕೆಯ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಸ್ವಲ್ಪ ಜಿಗುಟುಗಟ್ಟಿದೆ. ಇದನ್ನು ಸ್ವಲ್ಪ ಸರಳ ಮಾಡಬೇಕಾದ್ರೆ ಸ್ವಲ್ಪ ಜರ ಪುಷ್ ಮಾಡಿ ಜರ ಓಡಿಸ್ಬೇಕಾಗ್ತದೆ. ಅದಕ್ಕಾಗಿ ನಾವು ಅಧಿಕಾರಿಗಳ ಜೊತೆಯಲ್ಲಿ ಒಂದು ಮಧುರವಾದ ಒಂದು ಬಾಂಧವ್ಯ ಇಟ್ಟುಕೊಂಡು ಅವ್ರಿಗೆ ನಾವು ಹರಾಸ್ಮೆಂಟು ಮಾಡೋದಿಲ್ಲ, ಆದರೆ ಅವ್ರ ಹೇಳಿದ ಕೆಲಸ ಮಾಡಬೇಕು. ಹೇಳಿದ ಕೆಲಸ ಮಾಡಿ ಜನರ ಕಷ್ಟಗಳಿಗೆ, ಜನರ ಸಮಸ್ಯೆಗಳಿಗೆ ಸ್ಪಂದನೆ ಕೊಡಬೇಕು. ನಮ್ದು ಇಷ್ಟೇ, ನಾವೇನವ್ರಿಗೆ ಯಾವುದು ಬೇರೆ ಏನು ಹೇಳೋಂಗಿಲ್ಲ. ಹೇಳಿದ ತಕ್ಷಣ ಎಲ್ಲರೂ ಡ್ರೈನೇಜ್ UGD ಪ್ರಾಬ್ಲಮ್ ಆಯಿತು ಸಡನ್ಲಿ ಅಟೆಂಡ್ ಆಗಬೇಕು, ನೀರಿನ ಸಮಸ್ಯೆ ಆಯಿತು ಸಡನ್ಲಿ ಅಲ್ಲಿ ಹೋಗ್ಬೇಕು ಜನ. ಯಾಕೆ ನಮ್ಮಲ್ಲಿ ದುನಿಯಾ ಸಾಕಷ್ಟು ಸ್ಟಾಫ್ ಅದ, ಕೆಳ ಕೆಲಸ ಮಾಡೋಂಥ ಸಿಬ್ಬಂದಿ ವರ್ಗ ಅದ. ಇಷ್ಟೆಲ್ಲ ಇದ್ರೂ ಸಹಿತ ಸ್ವಲ್ಪ ಆಡಳಿತ ಸ್ಥಿತಿ ಸ್ವಲ್ಪ ಬಿಗಡಾಯಿಸಿದೆ. ಇದು ಸರಿದಾರಿಗೆ ತರಬೇಕಂತೇಳಿ ನಾನು ಅರ್ಜೆಂಟಾಗಿ ಇವತ್ತು ಚಾರ್ಜ್ ತೊಗೊಂಡು ನಾಳೆ ಅಧಿಕಾರಿಗಳು ಒಂದು ಹಂತ ಶಾಖಾವಾರು ಸೆಕ್ಷನ್ ವೈಸ್ ಎಲ್ಲ ಆಫೀಸರ್ಸ್ ಮೀಟಿಂಗ್ ಕರೆದು ಏನು ಸಮಸ್ಯೆ ಇದೆ ನಗರದಲ್ಲಿನ ಒಂದು ಇದ್ರ ಬಗ್ಗೆ ಅಂಥೇಳಿ ಚರ್ಚಿಸೋಕ್ಕೆ ಬೇಗ ನಾನು ಇವತ್ತು ಚಾರ್ಜ್ ತೊಗೊಂಡಿದ್ದೀನಿ. ಅದಕ್ಕಾಗಿ ನನಗೆ ವಹಿಸಿಕೊಟ್ಟಂಥ ಜವಾಬ್ದಾರಿ, ನಾನು ಮಹಾನಗರ ಪಾಲಿಕೆ ಸುಮಾರು 28 ವರ್ಷಗಳಿಂದ ಈ ಪಾಲಿಕೆಯಲ್ಲಿದ್ದೀನಿ. ನಮ್ಮ ಮಿಸ್ಸೆಸ್ 2 ಟೈಮ್ ಕಾರ್ಪೊರೇಟ್ರು 96ರಿಂದ, ನಾನು 2 ಟೈಮ್ ಕಾರ್ಪೊರೇಟ್ರು ನಗರದ. ಈಗಾಗಲೇ ಮಾದಕ ವಸ್ತುಗಳ ಕಡಿವಾಣಕ್ಕೆ ಪಣ ತೊಟ್ಟಿರುವ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಇದೀಗ ಮತ್ತೊಂದು ಪ್ರಕರಣದಲ್ಲಿ ರಾಜಸ್ಥಾನ ಮೂಲದ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಮಾಹಿತಿ ನೀಡಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ರೈಲ್ವೆ ನಿಲ್ದಾಣ ಬಳಿ ಬುಗ್ಗಿ ಹೋಟೆಲ್ ಹತ್ರ ವ್ಯಕ್ತಿಯೋರ್ವ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ದಕ್ಷಿಣ ವಿಭಾಗದ ಎಸಿಪಿ ನೇತೃತ್ವದಲ್ಲಿ PIMM ತಹಸೀಲ್ದಾರ್ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿ ಓರ್ವ ಆರೋಪಿಯನ್ನ ಬಂಧಿಸಿದ್ದಾರೆ. ಬಂಧಿತನು ರಾಜಸ್ಥಾನ ಮೂಲದ ಓಂ ಪ್ರಕಾಶ್ ವೀರಮಾಮರ್ ಬಾರಮೇರ್ ಎಂದು ಗುರುತಿಸಲಾಗಿದೆ. ಈತನಿಂದ ಸ್ಥಳದಲ್ಲೇ 85,000 ರೂಪಾಯಿ ಮೌಲ್ಯದ ಗಾಂಜಾ ಹಾಗೂ ಕೃತ್ಯಕ್ಕೆ ಬಳಸಿದ 9 ಲಕ್ಷ ರೂಪಾಯಿ ಮೌಲ್ಯದ ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ. ಅಷ್ಟೇ ಅಲ್ಲದೆ ಆರೋಪಿಯ ಮನೆ ಪರಿಶೀಲಿಸಿದಾಗ 96,50,000 ರೂಪಾಯಿ ನಗದು ಹಣ ಹಾಗೂ 50,000 ರೂಪಾಯಿ ಮೌಲ್ಯದ ಐಫೋನ್, ವಿವಿಧ ಬ್ಯಾಂಕ್ನ 30 ATM ಕಾರ್ಡ್, 36 ಚೆಕ್ ಬುಕ್, 4 ಪಾಸ್ಬುಕ್, 9 ಪ್ಯಾನ್ ಕಾರ್ಡ್, 7 ರಬ್ಬರ್ ಸ್ಟ್ಯಾಂಪ್, 6 ಸ್ವಿಪ್ಪಿಂಗ್ ಮಷಿನ್ ಜಪ್ತಿ ಮಾಡಲಾಗಿದೆ. ಆರೋಪಿ ಓಂಕಾರ್ ರಾಜಸ್ಥಾನ ಮೂಲದ ಅಶೋಕ್ ಕುಮಾರ್ ಎಂಬಾತನಿಂದ ಗಾಂಜಾವನ್ನು ತರಿಸುವುದಾಗಿ ತನಿಖೆಯಲ್ಲಿ ತಪ್ಪೊಪ್ಪಿಕೊಂಡಿದ್ದಾನೆ ಎಂದು ತಿಳಿದು ಬಂದಿದೆ. ಅಷ್ಟೇ ಅಲ್ಲದೆ ನಕಲಿ ದಾಖಲೆಗಳನ್ನು ಬಳಸಿ ಬ್ಯಾಂಕ್ ಉಳಿತಾಯ ಖಾತೆ ತೆರೆಯುವುದು ಕಂಡು ಬಂದಿದೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾಹಿತಿ ನೀಡಿದರು. ಒಂದು ತಂಡ ತುಂಬ ಚುರುಕಾಗಿ, ಯಾಕಂದರೆ ಲೇಟ್ ಈವ್ನಿಂಗು ಬಂದಂಥ ಮಾಹಿತಿ, ಅದನ್ನು ಯಾವುದೇ ಸಮಯ ವ್ಯರ್ಥ ಮಾಡ್ದಲೇ ಇಮಿಡಿಯೇಟಾಗಿ ಕಾರ್ಯಾಚರಣೆ ಮಾಡಿ ಕೆಲವೇ ಗಂಟೆಗಳಲ್ಲಿ ಭಾಳ ಒಂದು ದೊಡ್ಡ ಜಾಲವನ್ನು ಪತ್ತೆ ಮಾಡೋದರಲ್ಲಿ, ಕೃತ್ಯವನ್ನು ಪತ್ತೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ. ಇದರಿಂದ ಇರುವಂಥ ಜಾಲವನ್ನು ಕೂಡ ಆದಷ್ಟು ಬೇಗ ಪತ್ತೆ ಮಾಡೋದು. ಸರ್, ಇದು ನಮಗೆ ಕ್ಯಾಶ್ ಅಂತೂ ಸಿಕ್ಕಿದೆ. ಅಕೌಂಟ್ಗಳಲ್ಲಿ ಹಣ ಹಾಕಿಸ್ಕೊಂಡು ಅದನ್ನು ಕ್ಯಾಶ್ ಕನ್ವರ್ಟ್ ಮಾಡಿಕೊಂಡು ಕ್ಯಾಶ್ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿರುವಂಥದ್ದು ತಿಳಿದು ಬಂದಿದೆ. ಇದಕ್ಕೆ ಯಾವುದಾದ್ರೂ ಹೆಸರು ಕೊಡಿ, ಬಟ್ ಇದೊಂದು ಇಲ್ಲಿಗಲ್ ಟ್ರಾನ್ಸಾಕ್ಷನ್, ಇಲ್ಲಿಗಲ್ ಕ್ಯಾರಿಯೇಜ್ ಆಫ್ ಮನಿ. ಮತ್ತು ಅದರಲ್ಲಿ ಮುಖ್ಯವಾಗಿ ಹಣ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ನಮಗೇನು ಚೆಕ್ ಬುಕ್ ಸಿಕ್ಕಿದೆ, ವಿವಿಧ ಬ್ಯಾಂಕ್ನ 30 ATM ಕಾರ್ಡ್ ಸಿಕ್ಕಿದೆ, ಪಾಸ್ಬುಕ್ ಸಿಕ್ಕಿದೆ, ಪಾನ್ ಕಾರ್ಡ್ ಸಿಕ್ಕಿದೆ, ರಬ್ಬರ್ ಸ್ಟ್ಯಾಂಪ್ ಸಿಕ್ಕಿದೆ, ಸ್ಟ್ಯಾಂಪಿಂಗ್ ಮಿಷನ್ ಸಿಕ್ಕಿದೆ. ಇಟ್ ಈಸ್ ಇವನ್ ಮೋರ್ ಎ ಸೀರಿಯಸ್ ಕ್ರೈಮ್. ಯಾಕಂದರೆ ತಾವೆಲ್ಲ ಗಮನಿಸಿದಿರಿ, ಭಾಳಷ್ಟು ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವಂಥವ್ರು ಫೇಕ್ ID ಕಾರ್ಡ್ಗಳು, ಪರ್ಟಿಕ್ಯುಲರ್ಲಿ ಆಧಾರ್ ಕಾರ್ಡ್ ಅಂತ ಒಂದು ಐಡೆಂಟಿಟಿ ಕಾರ್ಡನ್ನು ಅದು ಫೇಕ್ ಯೂಸ್ ಮಾಡ್ಕೊಂಡು ಏನೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋಂಥದ್ದು ತಮಗೆ ಗೊತ್ತಿದೆ. ಹಾಗಾಗಿ ಇದೊಂದು ತುಂಬ ಗಂಭೀರ ಪ್ರಕರಣ. ಅದನ್ನು ಅತ್ಯಂತ ಗಂಭೀರವಾಗಿ ನಾವು ಪರಿಗಣಿಸಿದ್ವಿ ಮತ್ತು ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ. ಈ ಹಣ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿರೋವಂಥದ್ದಕ್ಕೆ ಯಾವ ಹೆಸರು ಕೊಡ್ತೀರಿ ಅನ್ನೋಂಥದ್ದು ತಮ್ಮ ವಿವೇಚನೆಗೆ ಬಿಟ್ಟಿದ್ದು. ಬಟ್ ನಾವು ಈಗಲೇ ಯಾವುದೋ ಒಂದು
ಪ್ರಿಮೆಚೂರ್ ಆಗಿ ಡಿಸಿಸಿವ್ ಆಗಿ ಹೇಳಲಿಕ್ಕೆ ಇಷ್ಟಪಡಲ್ಲ. ವೃತ್ತಿ ಅಂತ ಸದ್ಯಕ್ಕಂತೂ ನಮಗೇನು ಕಂಡು ಬಂದಿಲ್ಲ. ಕಳೆದ 6 ತಿಂಗಳಲ್ಲಿ ಇವನು ಇಲ್ಲಿ ಮನೆ ಮಾಡ್ಕೊಂಡು ವಾಸ ಮಾಡ್ತಿದ್ದಾನೆ ಅಂತಂದಾಗ, ಈ ಹಿಂದೆ ನಾವು ಕೆಲವು ಪ್ರಕರಣಗಳು ನೋಡಿದಂಥ ಸಂದರ್ಭದಲ್ಲಿ ಯಾವುದೋ ಅಂಗಡಿಲಿ ಕೆಲಸ ಮಾಡೋದು ಅಥವಾ ಯಾರೋ ಒಬ್ಬ ಬ್ರೋಕರ್ ಜೊತೆ ಕೆಲಸ ಮಾಡೋವಂಥದ್ದು ಅಥವಾ ಯಾವುದಾದ್ರೂ ಆಫೀಸಲ್ಲಿ ಕೆಲಸ ಮಾಡೋವಂಥದ್ದು ಆ ಥರದ್ದು ಇರ್ತಾ ಇತ್ತು. ಆದರೆ ಈ ವ್ಯಕ್ತಿದು ಕಳೆದ 6 ತಿಂಗಳಲ್ಲಿ ಯಾವುದೇ ಒಂದು ಕೆಲಸ ಯಾರ ಹತ್ರ ಆದರೂ ಹೋಗ್ಬಿಟ್ಟು ಕೆಲಸ ಮಾಡಿ ಸಂಬಳಕ್ಕೆ ಹೋಗಿ ಕೆಲಸ ಮಾಡಿರುವಂಥದ್ದು ನಮಗೆ ತಿಳಿದು ಬಂದಿಲ್ಲ. ಇಲ್ಲಿ ಬರಲಿಕ್ಕಿಂತ ಮುಖ್ಯವಾಗಿ ಗೋವಾ ಭಾಗದಲ್ಲಿ ಒಂದು 3-4 ತಿಂಗಳು ನನಗೆ ಇದೆಲ್ಲ ಹೋಲ್ ಥಿಂಗ್ ಹೆಂಗೆ ಆಪ್ರೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತರಬೇತಿ ಸಿಕ್ಕಿತ್ತು ಒಬ್ಬ ವ್ಯಕ್ತಿಯಿಂದ ಅಂತ ಹೇಳ್ತಾರೆ. ಅಂದರೆ ಯಾವ ರೀತಿ ಪಾನ್ ಕಾರ್ಡು ಪಡ್ಕೋಬೇಕು, ಆಧಾರ್ ಕಾರ್ಡ್ ಪಡ್ಕೋಬೇಕು, ಅಕೌಂಟ್ ಯಾವ ರೀತಿ ಓಪನ್ ಮಾಡಿಸ್ಬೇಕು, ಅಕೌಂಟಿಗೆ ಬಂದಿದ್ದ ಹಣನ ಯಾವ ರೀತಿ ಕ್ಯಾಶ್ ಮಾಡಿಸ್ಕೋಬೇಕು, ಅದನ್ನು ತಲುಪಿಸುವಂಥ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತೆ ತೊಗೋಬೇಕು, ಇದ್ರ ಬಗ್ಗೆ ಗೋವಾದಲ್ಲಿ ನನಗೆ ಒಬ್ಬರು ಮಾರ್ಗದರ್ಶನ ನೀಡಿದರು, ತರಬೇತಿ ನೀಡಿದರು ಅನ್ನೋಂಥ ವಿಷಯ ಹೇಳ್ತಾನೆ. ಅದನ್ನು ಕೂಡ ಪತ್ತೆ ಮಾಡಲಾಗಿದೆ. ಸರ್, ಮಷಿನ್ ಇಟ್ಕೊಂಡು ಏನು ಮಾಡ್ತಿದ್ದೀರಿ? ಈಗ ಮಷಿನ್ ಅಂತ ಇದರಲ್ಲಿ ಸ್ಟ್ಯಾಂಪಿಂಗ್ ಮಿಷಿನ್ ಅಂತ ಕರೀತಾರೆ. ಆ ಮೆಷಿನ್ನು ಏನು ಡೀಟೇಲ್ಸ್ ಇದೆ ಅದನ್ನು ನನಗಷ್ಟು ಗೊತ್ತಿಲ್ಲ, ಐಡಿಯಾ ಇಲ್ಲ. ಸ್ಟ್ಯಾಂಪ್ಗಳು ಇತ್ತು ಅಂತ ಹೇಳ್ತಾರೆ. ಅದು ಬೇರೆ ಬೇರೆ ಟ್ರೇಡರ್ಸ್ ಏನಿದ್ದಾರೆ ಆ ಟ್ರೇಡರ್ಸ್ ಹೆಸರಲ್ಲಿ ಬಿಲ್ಸ್ ರೇಸ್ ಮಾಡುವಂಥದ್ದು ಮತ್ತು ಸಾಕಷ್ಟು. ಕಲಬುರಗಿ ಮಹಾನಗರ ಪಾಲಿಕೆಯ ನೂತನ ಮಹಾಪೌರರಾಗಿ ಆಯ್ಕೆಯಾಗಿರುವ ಯಲ್ಲಪ್ಪ ನಾಯ್ಕುಡಿ ಅವರಿಗೆ ಮಾಜಿ ಉಪ ಮೇಯರ್ ನಂದಕುಮಾರ್ ಮಾಲಿ ಪಾಟೀಲ್, ಸೈಬಣ್ಣ ಯಾದಗಿರಿ ಅವರು ಸನ್ಮಾನಿಸಿ ಶುಭ ಕೋರಿದರು. ಕಲಬುರಗಿ ನಗರದ ವಾಲ್ಮೀಕಿ ಸರ್ಕಲ್ ಬಳಿ ಕಲಬುರಗಿ ಮಹಾನಗರ ಪಾಲಿಕೆಯ ನೂತನ ಮಹಾಪೌರರಾಗಿ ಆಯ್ಕೆ ಆಗಿರುವ ಯಲ್ಲಪ್ಪ ನಾಯ್ಕುಡಿ ಅವರಿಗೆ ಮಾಜಿ ಉಪ ಮೇಯರ್ ನಂದಕುಮಾರ್ ಮಾಲಿ ಪಾಟೀಲ್ ಹಾಗೂ ಸೈಬಣ್ಣ ಯಾದಗಿರಿ ಅವರು ಸನ್ಮಾನಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ರವಿ ರಾಠೋಡ್, ಶರಣು ಸುಬೇದಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಯಲ್ಲಪ್ಪ ನಾಯ್ಕೋಡಿ ಅವರು ಇವತ್ತು ಗುಲ್ಬರ್ಗ ಮಹಾನಗರ ಪಾಲಿಕೆಯ ಮೇಯರ್ ಆಗಿ ಚುನಾಯಿತರಾದದಕ್ಕೆ ನಮ್ಮೆಲ್ಲರಿಗೂ ಕೂಡ ಇವತ್ತು ಒಂದು ಸಂತೋಷ ದಿವಸ. ನನಗನ್ಸೋಮಟ್ಟಿಗೆ ಇದು 3ನೇ ಸರ್ತಿ ಕಾರ್ಪೊರೇಷನ್ ಸದಸ್ಯರಾಗಿ ಇವತ್ತು ಅವರು ಕೆಲಸ ಮಾಡ್ತಕ್ಕಂಥದ್ದು. ಅವರು ಇವತ್ತು ಮೇಯರ್ ಆಗಿದ್ದರಿಂದ ಈ ಭಾಗದ ಅಭಿವೃದ್ಧಿಗೆ, ಯಾಕಂದರೆ ಅವರಿಗೆ ಭಾಳಷ್ಟು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಈ ಭಾಗದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಅಧಿಕಾರದಲ್ಲಿರೋದ್ರಿಂದ ಇವತ್ತು ಗುಲ್ಬರ್ಗ ನಗರಕ್ಕೆ ನಾವೆಲ್ಲರೂ ಸೇರಿ ಇನ್ನೂ ಹೆಚ್ಚು ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತೀವಂತ ಮತ್ತೊಮ್ಮೆ ಅವರಿಗೆ ನನ್ನ ಪರವಾಗಿ ಪಕ್ಷದ ಪರವಾಗಿ ಶುಭ ಕೋರುತ್ತೆ. ಕಲಬುರಗಿ ಮಹಾನಗರ ಪಾಲಿಕೆಯ ಇತಿಹಾಸದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಮತ್ತು ವಿಶೇಷವಾಗಿ ಈ ಭಾಗದ ವರಿಷ್ಠ ನೇತಾರರು ಎಐಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಗುಲ್ಬರ್ಗ ಮಹಾನಗರ ಪಾಲಿಕೆ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿಯನ್ನು ಕಲ್ಪಿಸಿ ಆ ಮೂಲಕ ನಮ್ಮ ಸಮಾಜದ ಒಬ್ಬ ಹಿರಿಯ ನಾಯಕನನ್ನು ಶ್ರೀ ಯಲ್ಲಪ್ಪ ನಾಯ್ಕೋಡಿ ಅವರನ್ನು ಪೂಜ್ಯ ಮಹಾಪೌರನಾಗಿ ನೇಮಕ ಮಾಡಲು ಕಾರಣಭೂತರಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾವು ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘವು ಆಭಾರಿಯಾಗಿರುತ್ತೆ ಎಂದು ಈ ಮೂಲಕ ನಾನು ಅವರಿಗೆ ಆರ್ಥಿಕ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಇದಕ್ಕೆ ಸಹಕಾರ ನೀಡಿರ್ತಕ್ಕಂಥ ಮಾನ್ಯ ಸಚಿವರುಗಳಂಥ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು, ಶ್ರೀ ದರ್ಶನಾಪುರ ಅವರು ಮತ್ತು ಈ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿಗೂ ಮತ್ತು ಮಹಾನಗರ ಪಾಲಿಕೆಯ ಸದಸ್ಯರುಗಳಿಗೂ ಮತ್ತು ಪಕ್ಷದ ಜಿಲ್ಲಾ ಅಧ್ಯಕ್ಷರಿಗೂ ಪಕ್ಷದ ಎಲ್ಲ ಮುಖಂಡರಿಗೂ ನಾನು ನಮ್ಮ ಸಮಾಜದ ವತಿಯಿಂದ ಆರ್ಥಿಕ ಅಭಿನಂದನೆ ಸಲ್ಲಿಸಿ ಈ ಮುಖಾಂತರ ಯಲ್ಲಪ್ಪ ನಾಯ್ಕೋಡಿ ಅವರಿಗೂ ಅಭಿನಂದನೆ ಸಲ್ಲಿಸುತ್ತಾ 1 ವರ್ಷದ ಅವಧಿಯಲ್ಲಿ ಒಂದು ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಈ ಮಹಾನಗರಕ್ಕೆ ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ವಾಲ್ಮೀಕಿ ಸಮಾಜದ ವತಿಯಿಂದ ಅವರಿಗೆ ಶುಭವನ್ನು ಹಾರೈಸ್ತೇನೆ. ಈ ಸಂದರ್ಭದಲ್ಲಿ ನಂದಕುಮಾರ್ ಮಾಲಿ ಪಾಟೀಲ್ ವಿಭಾಗೀಯ ಅಧ್ಯಕ್ಷರು, ವಾಲ್ಮೀಕಿ ನಾಯಕ ಸಂಘ, ಕಲಬುರಗಿ. ಯಾದಗಿರಿ ಜಿಲ್ಲೆಯ ಕೊಳ್ಳೂರು ಗ್ರಾಮದ ಹೊರಭಾಗದ ಕೃಷ್ಣಾ ನದಿಯ ಪ್ರವಾಹಕ್ಕೆ ಜಲಾವೃತವಾದ ಸೇತುವೆಯನ್ನು ವಿಧಾನ ಪರಿಷತ್ ವಿಪಕ್ಷ ನಾಯಕ ಚೆಲುವಾದಿ ನಾರಾಯಣಸ್ವಾಮಿ ವೀಕ್ಷಣೆ ಮಾಡಿದರು. ನೆರೆ ಹಾನಿಯಾದ ಪ್ರದೇಶಕ್ಕೆ ಚೆಲುವಾದಿ ನಾರಾಯಣಸ್ವಾಮಿ ಭೇಟಿ ನೀಡಿ ಸೇತುವೆ ವೀಕ್ಷಣೆ ಮಾಡಿ ಸೇತುವೆ ಬಗ್ಗೆ ಅದೇ ರೀತಿ ಬೆಳೆ ಹಾನಿ ಬಗ್ಗೆ ಮಾಹಿತಿ ಪಡೆದರು. ಪ್ರತಿ ವರ್ಷ ಕೃಷ್ಣಾ ನದಿಯ ಪ್ರವಾಹಕ್ಕೆ ಸೇತುವೆ ಜಲಾವೃತವಾಗುತ್ತದೆ. ಸೇತುವೆ ಎತ್ತರವಾಗಿ ನಿರ್ಮಾಣ ಮಾಡಬೇಕು ಎಂಬ ಬಹಳ ದಿನದ ಬೇಡಿಕೆ ಇದೆ. ಆದರೆ ಯಾವುದೇ ಸರ್ಕಾರ ಸೇತುವೆ
ಸೇತುವೆ ಎತ್ತರ ನಿರ್ಮಾಣ ಮಾಡಿಲ್ಲ. ಇದರಿಂದ ಸೇತುವೆ ಮುಳುಗಿದಾಗ ಇದೊಂದು ಪಿಕ್ನಿಕ್ ಸ್ಪಾಟ್ ಆದಂತಾಗಿದೆ. ಜಲಾವೃತ ಆದ ನಂತರ ಎಲ್ಲರೂ ಬರುತ್ತಾರೆ. ಕೃಷ್ಣಾ ನದಿ ಪ್ರವಾಹದಿಂದ ಬೆಳೆ ಹಾನಿಯಾಗುವ ಜಮೀನು ಗುರುತಿಸಿ ಶಾಶ್ವತ ಪರಿಹಾರ ಕಲ್ಪಿಸುವ ಕಾರ್ಯ ಮಾಡಬೇಕೆಂದು ಚೆಲುವನಾರಾಯಣ ಸ್ವಾಮಿ ಹಾಗೂ ಜಿಲ್ಲಾಧಿಕಾರಿ ಸುಶೀಲಾ ಬಿ ಮುಂದೆ ಗ್ರಾಮಸ್ಥರು ನೋವು ತೋಡಿಕೊಂಡರು. ಸೇತುವೆ ಎತ್ತರವಾಗಿ ನಿರ್ಮಿಸಲು ಸರ್ಕಾರದ ಗಮನಕ್ಕೆ ತರಲಾಗುತ್ತದೆ ಎಂದು ಚೆಲುವಾದಿ ನಾರಾಯಣ ಸ್ವಾಮಿ ಭರವಸೆ ನೀಡಿದರು. ಅಲ್ಲ ಇಲ್ಲಿ ಎಕ್ಸಿಕ್ಯೂಟಿವ್ ಇರ್ತಾನಲ್ರಿ, ಬರೀ ಮೇಡಮ್ ಹೌದು ಮೇಡಮ್ ಕ್ರಾಪ್ ಲಾಸ್ ಆಗಿರೋದು ಈ ಏರಿಯಾದಲ್ಲಿ ಮಾತ್ರ ಆಗೋದು. ದಯವಿಟ್ಟು ಮೇಲ್ದರ್ಜೆಗೇರಿಸಬೇಕು. ಒಂದು ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷನೂ ಪ್ರವಾಹ ಪೀಡಿತ ಪ್ರದೇಶಗಳೇನಿಲ್ಲ, ಅದನ್ನ ಲ್ಯಾಂಡ್ ಅಕ್ವಿಷನ್ ಇಲ್ಲ. ಕೆಳಗಿನ ಅಧಿಕಾರಿಗಳು ಮಾಡ್ತಾ ಇಲ್ಲ ಮೇಡಮ್. ವಿಲೇಜ್ ಅಕೌಂಟೆಂಟ್ ಕೆಲಸ ಮಾಡಿ ದಯವಿಟ್ಟು ಸೇತುವೆಯಿಂದ ಹಳ್ಳಿಗೆಲ್ಲ ಸಂಪರ್ಕ ಕಟ್ ಆಗಿದೆ ನೋಡ್ರಿ. ಕಚ್ಚಾ ರೋಡ್ ಇದೆ, ಅದು ಕೆಟ್ಟಿದೆ, ಅದನ್ನು ಮಾಡಿಸುವಂಥ ಕೆಲಸ. ರಾಜ್ಯದಲ್ಲಿ ನೆರೆ ಬಂದಿದೆ ಕೆಲವು ಭಾಗದಲ್ಲಿ ಈಗಲೂ ಅನಾವೃಷ್ಟಿಯೇ ಇದೆ. ಎಲ್ಲಿ ನೆರೆ ಬಂದಿದೆ ಅಲ್ಲಿ ಯಾರಾದರೂ ಜನರಿಗೆ ತೊಂದರೆ ಆಗಿದ್ದರೆ ಅದನ್ನು ಅವಲೋಕನ ಮಾಡಬೇಕು, ಸರ್ಕಾರದ ಗಮನ ಸೆಳೆಯತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ವಿರೋಧ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ನಾವು 6 ಗುಂಪುಗಳಾಗಿ 6 ತಂಡಗಳಾಗಿ ರಾಜ್ಯದಲ್ಲಿ ಪ್ರವಾಸ ಮಾಡ್ತಿದ್ದೇವೆ. ನನಗೆ ಯಾದಗಿರಿ ನನ್ನ ಜಿಲ್ಲೆ, ಆ ಕಾರಣದಿಂದ ನಾನು ಇಲ್ಲಿ ಬಂದಿದ್ದೇನೆ. ನನ್ನ ಜೊತೆಯಲ್ಲಿ ಶಿವರಾಜ್ ಪಾಟೀಲ್ರವರು ಶಾಸಕರು ರಾಯಚೂರಿನವರು ಬಂದಿದ್ದಾರೆ. ನಾವೆಲ್ಲರೂ ಸೇರಿ ಇವತ್ತು DC ಮೇಡಮ್ ಅವರ ಹತ್ರನೂ ನಾವು ಚರ್ಚೆ ಮಾಡಿದ್ದೇವೆ. ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅಂತಕ್ಕಂಥದ್ದನ್ನು ಅವರು ನಮ್ಮ ಗಮನಕ್ಕೂ ತಂದಿದ್ದಾರೆ. ಅದಕ್ಕೆ ಸಣ್ಣ ಪುಟ್ಟ ವಿಚಾರಗಳೇನಾದರೂ ಇದ್ದರೆ ಪರಿಹಾರ ನಾವೇ ಕೊಡ್ಬೋದು, ಅದನ್ನು DC ಅವರು ಮಾಡ್ತಾರೆ. ಈಗ ಅನೇಕ ವಿಚಾರಗಳನ್ನು ತಾವು ನನ್ನ ಗಮನಕ್ಕೆ ತಂದಿದ್ದೀರಿ. DC ಅವರು ಜೊತೆಯಲ್ಲೇ ಇದ್ದಾರೆ, ಅವರು ಕೂಡ ತೀರ್ಮಾನ ತಗೊಳ್ತಾರೆ. ಉಳಿದಿದ್ದ ವಿಚಾರಗಳನ್ನು ನಾವು ಹೇಳಲಿಕ್ಕೆ ನಾವು ಕೂಡ ಮಾಡ್ತೇವೆ. ನೀವು ಇದನ್ನು ಬ್ರಿಡ್ಜನ್ನು ಎತ್ತರ ಮಾಡಬೇಕು ಅಂತ ಕೇಳ್ತಾ ಇದ್ದೀರಿ. ಅದು ಈಗಾಗಲೇ ಅವ್ರ ಪ್ರಪೋಸಲ್ಲು ಕೊಟ್ಟಿದ್ದೇನೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಕೂಡ ಒತ್ತಡ ಹಾಕ್ತೇವೆ, ಸರ್ಕಾರಕ್ಕೂ ಒತ್ತಡ ಹಾಕ್ತೇವೆ, ಮಂತ್ರಿಗಳಲ್ಲೂ ಮಾತಾಡ್ತೇನೆ ಮತ್ತು DC ಅವ್ರಿಗಂತೂ ಗಮನದಲ್ಲಿ ಅದು ಇದ್ದೇ ಇದೆ. ಈ ಸಮಸ್ಯೆಗಳನ್ನು ಪರಿಹಾರ ಮಾಡೋ ಕೆಲಸ ಮಾಡೋಣ. ಇದು ವರ್ಷಕ್ಕೊಂದು ಹಬ್ಬ ಆ ರೀತಿಯಲ್ಲಿ ಆಗಬಾರ್ದು. ಜನರಿಗೆ ಸಮಸ್ಯೆಗಳು ಪದೇ ನಮ್ಮ ಗಮನಕ್ಕೆ ಬರೋವಂಥದ್ದಲ್ಲ. ಸಮಸ್ಯೆಗಳು ಅಲ್ಲಿಂದ ಯಾವತ್ತು ಸಮಸ್ಯೆ ಉದ್ಭವ ಆಗ್ತದೆ ಆವತ್ತೇ ಪರಿಹಾರ ಕೊಡ್ತಕ್ಕಂಥ ಕೆಲಸಗಳನ್ನು ಯಾವುದೇ ಸರ್ಕಾರ ಆದರೂ ಮಾಡಬೇಕು. ಯಾಕಂತಂದರೆ ಜನರ ಸಮಸ್ಯೆಗಳು ಆಲಿಸಲಿಕ್ಕೆ ಸರ್ಕಾರ ಇರೋದು. ಅದನ್ನು ಕಣ್ತಪ್ಪಿ ಏನಾದರೂ ಆಗಿದ್ದಾದರೆ ನಾವು ಸುಮ್ಮನೆ ಕೊಡಲಿಕ್ಕಾಗೋದಿಲ್ಲ. ಯಾಕಂತಂದ್ರೆ ನಾವು ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತು ನಮ್ಮ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಎಲ್ಲಾದರೂ ಸರ್ಕಾರ ತಪ್ಪು ಮಾಡಿದರೆ ನಾವು ಅದನ್ನು ಚಾಟಿನೂ ಬೀಸಬೇಕು, ಕಿವಿಯನ್ನು ಹಿಂಡಬೇಕು, ಕೆಲಸನೂ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತೇವೆ. ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಸರ್ಕಾರಕ್ಕೂ ಕೂಡ ಒತ್ತಡ ಹಾಕ್ತೇವೆ. ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರಿಗೆ ಈ ಒಂದು ವರದಿಯನ್ನು ಕೊಟ್ಟು ತನ್ನ ಮೂಲಕ ಯಾವ ರೀತಿ ಸರ್ಕಾರದಲ್ಲಿ ನಾವು ಒತ್ತಡ ಹಾಕಬೇಕು ಅನ್ನೋ ಕೆಲಸವನ್ನು ಕೂಡ ನಾನು ಮಾಡ್ತೀನಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.